ಎಲ್ಲರಿಗೂ ನಮಸ್ಕಾರ. ತಮ್ಮ ಮೂಲಕ ಇವತ್ತು DCC ಬ್ಯಾಂಕಿನ ಚುನಾವಣೆಯ ನಿಮಿತ್ತವಾಗಿ ಅಥಣಿಯಿಂದ ಕೂಡ ನಾನು ಒಬ್ಬ ಅಭ್ಯರ್ಥಿ ಆಗಿದ್ದೆ. ವೋಟಿಂಗ್ ಮಾಡಿ ಬಂದಿದ್ದೀವಿ. ಸುಮಾರು 30 ವರ್ಷಗಳವರೆಗೆ ಅಥಣಿಯಲ್ಲಿ ಚುನಾವಣೆ ಆಗಿದ್ದಿಲ್ಲ. ನಾವು ಕೂಡ ಸುಮಾರು 2018ಕ್ಕಿಂತ ಮೊದಲು ಸುಮಾರು ಒಂದು 28 ಸೊಸೈಟಿಗಳನ್ನು ಈಗಿದ್ದಂಥ ಅಭ್ಯರ್ಥಿಯವರು ಎಷ್ಟೇ ಅಪೋಸ್ ಮಾಡಿದ್ರೂ ಕೂಡ ಕೋರ್ಟ್ ಮುಖಾಂತರ ಅದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಕಾಲಾನಂತರ 2020ರಲ್ಲಿ ಚುನಾವಣೆ ನಡಿಬೇಕಾಗಿತ್ತು. ಜಿಲ್ಲೆಯ ಎಲ್ಲ ವರಿಷ್ಠರು ಚುನಾವಣೆ ಬೇಡ ಅನ್ನುವಂಥ ಒಂದು ವಿಚಾರದಲ್ಲಿ ಕಾಂಪ್ರಮೈಸನ್ನು ಮಾಡಿದರು. 2020ರಲ್ಲಿ ನಾವು ಮೊದಲು ಮಾಡಿದಂಥ ಸುಮಾರು 28 ಸೊಸೈಟಿಗಳು ಟೋಟಲಿ 42 ಡೆಲಿಗೇಟ್ ಮೆಂಬರ್ಸನ್ನು 2020ರಲ್ಲಿ ನಾವು ಹೊಂದಿದ್ದೀವಿ. ಕಿರಣ್ ಪಾಟೀಲ್ ಅನ್ನುವಂಥವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡೋ ಸಲುವಾಗಿ ಪ್ರಯತ್ನವನ್ನು ಮಾಡಿದ್ದೀವಿ. ಸಾಂದರ್ಭಿಕವಾಗಿ ಕಾಂಪ್ರಮೈಸ್ ಮಾಡಿದ ಮೇಲೆ ವರಿಷ್ಠರ ಮಾತನ್ನು ಕೇಳಿ ಬಿಟ್ಟಿದ್ದೀವಿ. ಆಮೇಲೆ ನಾವು BJPಯಲ್ಲಿ ಇದ್ದಾಗ ನಮ್ಮ ಜೊತೆಗೆ ಪತ್ತುಗಳು ಮಾಡ್ತಿದ್ದಿಲ್ಲ. ಪತ್ತುಗಳು ಮಾಡಲಿಲ್ಲ ಅಂದರೆ ರೈತರಿಗೆ ನುಕ್ಸಾನ ಆಗ್ತದೆ ಅಂತ ಹೇಳಿ ಸುಮಾರು ಎಲ್ಲ ಸೊಸೈಟಿಯವರಿಗೆ ನಾನೇ ಖುದ್ದಾಗಿ ನಮ್ಮ ರಾಜಕೀಯ ತಿಂಡಿಗೆ ಪತ್ತು ಬಂದಿಡಾಕತ್ತಾರ ಅವರು. ಅಲ್ಲಿ ಸ್ಥಳೀಯ ಡೈರೆಕ್ಟರ್ಗಳ ಮಾತನ್ನು ಕೇಳಿ DCC ಬ್ಯಾಂಕ್ನಲ್ಲಿ ಎಷ್ಟೇ ಮಂದಿದಿರಲಿ ಪತ್ತುಗಳನ್ನು ಟೋಟಲಿ 28 ಸೊಸೈಟಿಗಳನ್ನು ಪತ್ತು ಬಂದಿಟ್ಟರು. ನಾನು ವಿಚಾರ ಮಾಡಿ ಮನವಿಯನ್ನು ಮಾಡಿಕೊಂಡೆ. ಇಲ್ಲಿ DCC ಬ್ಯಾಂಕ್ನಲ್ಲಿಯೂ ಕೂಡ ಬಂದು ವರಿಷ್ಠರಿಗೆ ಹೇಳಿದ್ದೀವಿ, ಡೈರೆಕ್ಟರ್ಸ್ಗಳಿಗೆ ಹೇಳಿದ್ದೀವಿ, ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಇದು ರೈತರ ಸಾಲ ಪತ್ತು ಕೊಡಲಿಲ್ಲ ಅಂದರೆ ಅವರಿಗೆ ಲಾಸ್ ಆಗ್ತದೆ, ಹಾನಿ ಮಾಡಬೇಡ್ರಿ ಅಂಥೇಳಿ ಅನಿವಾರ್ಯವಾಗಿ ಅವರು ಅಧಿಕಾರಿಗಳೇ ಹೇಳಕತ್ತವು. ಇಲ್ಲ ನೀವು ಅಲ್ಲಿ ಹೋಗಿ ಲೋಕಲ್ ಡೈರೆಕ್ಟರ್ ಹೋಗಿ ಭೇಟಿ ಆಗ್ರಿ ಅಂದ್ರೆ ಹಾಕ್ತಾರೆ ಅಂಥೇಳಿ. ಯಾಕೆ ಭೇಟಿ ಆಗಬೇಕು? ಇದು ಸರ್ಕಾರ ದುಡ್ಡು ಅದ ಅನ್ನುವಂಥದ್ದು ಕೂಡ ಪ್ರತಿಪಾದನೆ ಮಾಡಿದ್ದೀವಿ. ಅವತ್ತೇನೋ ನಾವು ಮಾತಾಡಿದ್ದೀವಿ. ಆದರೆ ನಮ್ಮ ರಾಜಕೀಯ ತಿಂಡಿಗಾಗಿ ರೈತರಿಗೆ ನುಕ್ಸಾನ ಆಗಬಾರ್ದು ಅಂಥೇಳಿ ನಾನಾ ಸ್ಪಷ್ಟವಾಗಿ ಎಲ್ಲರಿಗೂ ಅನಿವಾರ್ಯ ಇದೆಯಪ್ಪ, ಇದು ದಬ್ಬಾಳಿಕೆ ಮಾಡಕತ್ತಾರ, ಅವ್ರ ಕಡೆ ಹೋಗಿ ಭೇಟಿ ಆದ್ರೇ ಪತ್ತು ಹಾಕ್ತೀವಿ ಅನ್ನುವಂಥದ್ದು ವಿಚಾರ ಐತಿ. ಅವ್ರ ಕಡೆಗೆ ಅಧಿಕಾರ ಐತಿ, ನಮ್ಮ ಕಡೆಗೆ ಅಧಿಕಾರ ಇಲ್ಲ. ಇದ್ದಾಗ ನಾವು ಸಾರ್ವಜನಿಕವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ ಅಂಥೇಳಿ ನಾನೇ ರಾಜಕಾರಣವನ್ನು ಬಿಟ್ಟು ರೈತರಿಗೆ ಲಾಸ್ ಆಗಬಾರ್ದು ಅಂಥೇಳಿ ಎಲ್ಲ ಸೊಸೈಟಿಯವರು ಕೂಡ ಅವ್ರಿಗೆ ಹೋಗಿ ಭೇಟಿಯಾಗಿ ನೀವು ಮಾಡ್ಕೋರು ಅಂಥೇಳಿ ಹೇಳಿದ್ದೀವಿ. ಇವತ್ತು ಇವ್ರಿಗೂ ಹೇಳಿದ್ದು ನಾನು, ಇವರು ಬಸರಿಗೆ ಅಂಥೇಳಿ ಡೈರೆಕ್ಟರ್ ಅದಾರ, ಮಾವಿ ಪಡ್ನಾಡ್ ಅವರು ಅಂಥೇಳಿ ಕೂಡ ಸೊಸೈಟಿ ಇದೆ. ನೀವು ಹೋಗಿ ಹಾಕೋರಂದಾಗ ನಮ್ಮದು ಪತ್ತಾಗಲಿ ಬಿಡಲಿ ನಾವು ಹೋಗೋದಿಲ್ಲ ಅಂಥೇಳಿ ಗಟ್ಟಿಯಾಗಿ 3 ಜನ ಉಳಿದಿದ್ದೀವಿ. ನಾವು ಇವತ್ತು ನಿಂತದ್ದು ಉದ್ದೇಶ 30 ವರ್ಷಗಳವರೆಗೆ ಅವರು ತಮ್ಮದೇ ಆದಂಥ ಒಂದು ದರ್ಬಾರ್ ಮಾಡ್ಯಾರ. ನಾನು ಮೊದಲು ಸೊಸೈಟಿ ಒಳಗೆ ಎಂಟ್ರಿ ಆಗಿದ್ದಿಲ್ಲ. ಒಂದು 2 ವರ್ಷ ಒಳಗೆ ನಾನು ಡೈರೆಕ್ಟರ್ ಆಗಿದ್ದೀನಿ. ಆಗಿ ಇವತ್ತು DCC ಬ್ಯಾಂಕ್ ಎಲ್ಲಿದೆ ಅನ್ನುವಂಥದ್ದನ್ನು ಕೂಡ ನೋಡಿದ್ದೀವಿ. ಇನ್ನು ಮುಂದಿನ ದಿನಮಾನ ಒಳಗೆ ಸಾರ್ವಜನಿಕವಾಗಿ ಸೊಸೈಟಿಯಿಂದ ಏನು ಅನುಕೂಲ ಮಾಡಬೇಕೋ ಅದನ್ನು ಮಾಡುವಂಥದ್ದಾಗಲಿ. ಮೊದಲೇನು 28 ಸೊಸೈಟಿ ಮಾಡಿದ್ದೀವಿ, ಇನ್ನೂ ಹಲವಾರು ಸೊಸೈಟಿಗಳನ್ನು ಮಾಡುವುದ್ರ ಜೊತೆಗೆ ನಾನು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುವಂಥ ಒಂದು ಮನಸ್ಥಿತಿಯಲ್ಲಿ ಬಂದಿದ್ದೀನಿ. ಇದು ಸೋಲು ಗೆಲುವು ಯಾವುದೇ ಇದ್ದರೂ ಇದು ನನ್ನ ಮೊದಲನೇ ಮೆಟ್ಟಿಲು ಅಂತೇಳಿ ಈ ಸಂದರ್ಭದೊಳಗೆ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್, ಏನಿಲ್ಲ, ಈಗ ಜಾರಕಿಹೊಳಿ ಅವರು ಬೆಂಬಲ ಕುಮ್ಮಕ್ಕಿನಿಂದ ನೀವು ಅದು ಇದರಲ್ಲೇನು ಪ್ರಶ್ನೆ ಬರೋದಿಲ್ಲ. ಬೆಂಬಲ ಅನ್ನೋಕ್ಕಿಂತನೂ ನಮ್ಮ ಕ್ಷೇತ್ರದಲ್ಲಿದೆ, ನಾವು ಸೊಸೈಟಿಯನ್ನು ಮಾಡಿದ್ದೀವಿ. ನಮಗೆ ಒಂದೇ ಮನಸ್ಸಿಗೆ ನೋವಾಗೋದೇನಪ್ಪ ಅಂದರೆ, ನಾವು ರೈತರಿಗೆ ನಾವೇನು 28 ಸೊಸೈಟಿಗಳನ್ನು ಕೋರ್ಟ್ ಹೋಗಿ ಮಾಡ್ಕೊಂಡಿದ್ದೀವಿ. ಅವಾಗ ನಮ್ಮದು ಟೀಮ್ ಇತ್ತವು. ಅಲ್ಲಿದ್ದಾಗ ನಮ್ಮ ಸೊಸೈಟಿಯವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ವಿ ನಾವು, ಅವರು 30 ವರ್ಷ ಸೊಸೈಟಿ ಮ್ಯಾಗ ರಾಜಕೀಯ ಮಾಡ್ಕೊಂಡು ಬಂದಾಗ ನಾವೇನು 28 ಸೊಸೈಟಿ ಮಾಡಿದ್ದೀವಿ, ನೀವು ಇದ್ರಾಗ ರಾಜಕಾರಣ ಮಾಡಬೇಡ್ರಿ, ಅವ್ರು ಎಷ್ಟು ರೈತರನ್ನ ಬಿಟ್ಟಾರೋ ಅವ್ರನ್ನೆಲ್ಲರನ್ನೂ ಮಾಡ್ಕೊಳ್ರಿ, ಇಲೆಕ್ಷನ್ ಬಂದಾಗ ಅವ್ರಿಗೆ ಎಲ್ಲಿ ವೋಟ್ ಹಾಕ್ತಾರೆ ಹಾಕಲಿ ಅನ್ನುವಂಥ ಒಂದು ಭಾವನೆಯಿಂದ ನಾವು ರಾಜಕಾರಣ ಮಾಡಿದ್ದೀವಿ. ನಾವು ರಾಜಕಾರಣದೊಳಗೆ ವೈಯಕ್ತಿಕ ವ್ಯಕ್ತಿಗತವಾಗಿ ನಾವು ನೋಡೋದಿಲ್ಲ. ಅವಕಾಶ ಕೊಟ್ಟಾಗ ಕೆಲಸ ಮಾಡ್ಕೊತ ಬಂದಿದ್ದೀವಿ. ಈಗ ಏನು ಅವರು 30 ವರ್ಷ ದಬ್ಬಾಳಿಕೆ ಮಾಡಿದ್ದಾರೆ, ಅದ್ರ ವಿರುದ್ಧವಾಗಿ ನಾನು ಇವತ್ತು ನಿಲ್ಲಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ನಿಂತಿದ್ದೀವಿ. ನಾನು ಈಗಾಗಲೇ ಮಾತಾಡಿದೆ. ನಾನು ಇನ್ನು ಮುಂದಿನ ದಿನಮಾನ ಒಳಗೆ ನಾವು ಕೂಡ ಇನ್ನು DCCಗೆ ಬ್ಯಾಂಕ್ಗೂ ಹೋಗ್ತೀವಿ. ಯಾರಿಗೆ ಅನ್ಯಾಯ ಆಗ್ತದೆ ಅದನ್ನು ಭಾಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಅದನ್ನು ಎದುರಿಸುವಂಥ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ನನಗೆ ಭಾಳ ಜನ ಅಂದಾರ, ಈಗ
ನೀವು ನಿಲ್ಲೋದ್ರಿಂದ ನಮಗೆ ಕಿಮ್ಮತ್ತು ಬತ್ತು ಅಂತೇಳಿ ನಮ್ಮನ್ನು ಎಂದೂ ಕರೆದಿದ್ದಿಲ್ಲ. ನಮ್ಮನ್ನು ಈಗ ಗಾಡಿ ಮಾಡ್ಕೊಂಡು ತೊಗೊಂಡು ಬಂದರೆ ರೆಸಾರ್ಟ್ ರಾಜಕಾರಣ ಮಾಡ್ಯಾರ. ನಾ ಏನಂದೆವು, ಒಬ್ಬರು ಹಚ್ಚಿದ್ರೆ ಇಲ್ಲ ಸೌತಿ ಬೇಕಲ್ರಿ ಅಂದ್ರೆ, ನಾನು ಈ ಸೌತಿ ಬೇಕಂದ್ರೆ ಅದಕ್ಕೆ ಯಾವಾಗಲೇ ಹೊಟ್ಟೆಗೆ ಹಾಕ್ರಿ, ಅದನ್ನ ಬರೀ ಬಾಂಡಿತಕ್ಕೆ ಹಚ್ಚಿ ಅದು ಓಡಿ ಹೋಗತ್ತೆ ಅಂತಂದು ಕಾಮಿಡಿ ಮಾಡಿ ನಕ್ಕಿದ್ದೀವಿ ನಾವು. ಯಾವುದೇ ಆಗಲಿ ನಿಮ್ಮ ಜೊತೆಗೆ ಈಗ ಬೆಂಬಲ ಇಲ್ಲದಕ್ಕೆ ಒಂಥರ ನಿಮ್ಗೆ ಮುಖಭಂಗ ಅಂತ ಅನಿಸ್ತಾ ಇಲ್ಲ? ಮುಖಭಂಗ ಅಲ್ಲ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಹೋರಾಟ ಅಂತ ನಾನು ಭಾವಿಸ್ತೀನಿ. ಇವತ್ತಲ್ಲಿ ಇದ್ದವರೊಳಗೆ ನನಗೆ ಭಾಳ ಆತ್ಮೀಯರದಾರ. ಅದರ ಪರಿಸ್ಥಿತಿ ದಬ್ಬಾಳಿಕೆ. ಮೊನ್ನೆ ಕುಂತಲ್ಲಿ DCC ಬ್ಯಾಂಕ್ ಒಳಗೆ ಕುಂತು ದಬಬ್ ಬಂದವನ್ನೆಲ್ಲ ಅವ್ರ ಚಿರಂಜೀವಿ ಕುಂತು ಡೆಲಿಗೇಟ್ ಫಾರ್ಮ್ ದಬ್ಬಾಳಿಕೆಯಿಂದ ಇಸ್ಕೊಂಡಾರ. ತೊಡೆ ಮಂದಿ ಕೊಟ್ಟಾರ. ಅವ್ರು ಚಿರಂಜೀವಿ ಅವರು ಚಿದಾನಂದ ಸೌದಿ ಇರ್ಬೋದು. ದಬ್ಬಾಳಿಕೆ ಮಾಡಾಕತ್ತಾರ ಅಲ್ಲಿ ಕುಂತ ಮೇಲೆ ಡೆಲಿಗೇಟ್ ಫಾರ್ಮ್ ಇಸ್ಕೊಳ್ಳೋದು. ಇನ್ನು ಕೆಲವೊಬ್ರಿಗೆ ಏನಾಗ್ತದೆ, ಪಾಪ ಸೊಸೈಟಿ ಇರ್ತಾವ, ಪತ್ತಾಗಂಗಿಲ್ಲ, ಮುಜುಗರ ಆಗ್ತದೆ, ಏಕ್ದಮ್ ರಿವರ್ಟ್ ಮಾಡೋಕ್ಕೂ ಬರೋಂಗಿಲ್ಲ. ಇಂಥ ಪ್ರೊಸೆಸ್ ಅದ. ಅದಕ್ಕೆ ಆ ಉದ್ದೇಶಕ್ಕಾಗಿ ನಾವು ನಿಂತಿದ್ದೀವಿ. ಮುಂದಿನ ದಿನಮಾನ ಒಳಗೆ ಇದು ನನ್ನ ಮೊದಲನೇ, ನಾನು DCC 30 ವರ್ಷ ಆಯ್ತು ಎಂಟ್ರಿ ಆಗಿದ್ದಿಲ್ಲ. ಈ ದಬ್ಬಾಳಿಕೆ ನೋಡಿ ನಾ 2 ವರ್ಷದಿಂದ ಒಂದು ಕಡೆ PKPS ಡೈರೆಕ್ಟರ್ ಆಗಿದ್ದೀನಿ, ಇವತ್ತು ಕಾಂಟೆಸ್ಟ್ ಮಾಡಿದ್ದೀನಿ. ಎಷ್ಟೇ ಬೆಳ್ಳಿ ಹೋಟು ಬೆಳ್ಳಿ ನಾನು ನೆಲ್ಲ ಹೊಂದಿದ್ದೀನಿ. ಅದಕ್ಕಿಂತ ಹೆಚ್ಚು ಬಿದ್ದದ ತೃಪ್ತಿ ಇದೆ. ಇದು ನಾನು ಒಂದೇ ಮೆಟ್ಟಿಲು ಅಂತೇಳಿ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು.